ಪತ್ರಿಕಾ ಮಾಧ್ಯಮದವರು ಅದೇ ರೀತಿ ದೃಶ್ಯ ಮಾಧ್ಯಮದವರು ನಾನು ಸ್ವಾಗತ ಬಯಸ್ತೇನೆ. ಇವತ್ತು ನಮ್ಮ ಒಂದು ಪತ್ರಿಕಾಗೋಷ್ಠಿ ಜನ ಸಂಘಟನೆಗಳ ಒಕ್ಕೂಟ ಅಂತೇಳಿ ನಾವೆಲ್ಲರೂ ಒಂದು ಆಯಾ ಸಂಘಟನೆ ಮುಖಂಡರುಗಳಲ್ಲಿ ಸೇರಿ ಇವತ್ತೊಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಂಡಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಯುತ ಲೋಲಕ್ಷ ಸರ್ ಇದ್ದಾರೆ. ಅದೇ ರೀತಿ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಧ್ಯಯನ ಮತ್ತು ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಮೋಹನಗಾಯ ಸ್ವಾಮಿ ನನ್ನ ಎಡಬದಿಯಲ್ಲಿ ಪ್ರಥಮವಾಗಿ, ಅದೇ ರೀತಿ ಇನ್ನೊಬ್ಬರು ನಮ್ಮ ದಲಿತ ಮುಖಂಡಿಯಾಗಿರುವಂಥ ಶ್ರೀಯುತ ಕಮಲ, ಮಾಜಿ ಅಧ್ಯಕ್ಷರು ಆದಿವಾಸಿ ಕೊರಗ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಕೂಡ. ಅದೇ ರೀತಿ ನಮ್ಮ ಇನ್ನೊಬ್ಬರು ಮುಖಂಡರಿದ್ದಾರೆ, ಅಹಿಂದ ಉಪಾಧ್ಯಕ್ಷರಾದ ಶ್ರೀಯುತ BAM ಹನೀಫ್ ಅವರಿದ್ದಾರೆ. ಅದೇ ರೀತಿ ನಮ್ಮ ಇನ್ನೊಬ್ಬರು ಸಾಮಾಜಿಕ ಕಾರ್ಯಕರ್ತರು ಮುಲ್ಕಿಗಳಿಂದ ಬಂದಿದ್ದಾರೆ, ಅವರು ಶ್ರೀಯುತ K ಅಶೋಕ್ ಭಟ್ ಇದ್ದಾರೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಪದ್ಮನಾಭ ಪ್ರೆಸಿಡೆಂಟ್ ಇದ್ದಾರೆ, ನಲಿಕೆ ಸಮುದಾಯ ಸೇವಾ ಸಮಾಜದ ಜಿಲ್ಲಾಧ್ಯಕ್ಷರಿದ್ದಾರೆ. ಹಾಗೆ ಇನ್ನೊಬ್ಬರು ನಮ್ಮ CACL ಅಧ್ಯಕ್ಷರಾದಂಥ ಶ್ರೀಯುತ ರೆನ್ನಿ ಡಿಸೋಜ ಕೂಡ ನಮ್ಮ ಬಲಭಾಗದಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸಿದ. ಅದೇ ರೀತಿಯ ಪತ್ರಿಕೆಯ ಪ್ರಕಟಣೆಯನ್ನು, ಅದೇ ರೀತಿ ಪತ್ರಿಕೆಯ ಒಂದು ವಿಷಯವನ್ನು ನಮ್ಮ ಮಾನ್ಯ ಅಧ್ಯಕ್ಷರಾದ ಲೋಲಕ್ಷ ಸರ್ ಈಗ ಮಾತಾಡ್ತಾರೆ. ನಮಸ್ಕಾರ. ನಮ್ಮ ಇಂದಿನ ಪತ್ರಿಕಾಗೋಷ್ಠಿಯ ವಿಚಾರ ಈಗಾಗಲೇ ನಮ್ಮ ಹೇಳಿಕೆ ತಮ್ಮ ಕೈ ಸೇರಿದೆ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಜಾತಿ, ಧರ್ಮ, ಭಾಷೆಗಳ ಗಡಿ ಆಚೆಗೆ ನಿಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಕಾಂಗ್ರೆಸ್ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವ ರೀತಿಯಲ್ಲಿ ಕೆಲಸ ಮಾಡಿದೆ. ಅವರನ್ನು ತನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ಇದೊಂದು ಬಹಳ ಮಹತ್ವಪೂರ್ಣವಾದ ಒಂದು ಅಂಶ. ತಮಗೆಲ್ಲ ತಿಳಿದಿರುವ ಹಾಗೆ PV ಮೋಹನ್ ಅವರು 80ರ ದಶಕದಲ್ಲಿ ಪತ್ರಕರ್ತರಾಗಿಯೂ ಕೂಡ ಕೆಲಸ ಮಾಡಿದವರು. ಸ್ವಲ್ಪ ಸಮಯ ನಮ್ಮ ಜೊತೆ ಮುಂಗಾರು ಪತ್ರಿಕೆಯಲ್ಲಿ ಮತ್ತು P ಲಂಕೇಶ್ ಅವರ ಲಂಕೇಶ್ ಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡಿದ್ರು. ಅವರು ಸುಮಾರು 4 ದಶಕಗಳಿಗೂ ಅಧಿಕ ಕಾಲ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿಯೂ ಕೂಡ ನಮ್ಮ ಜಿಲ್ಲೆಯ ವಿವಿಧ ಜನ ಚಳುವಳಿಗಳ ಜೊತೆ ಒಬ್ಬ ಒಡನಾಡಿಯಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಬಂದವರು. ಅಂತಹ ಒಬ್ಬ ಸಾಮಾಜಿಕ ಕಾಳಜಿ ಮತ್ತು ಬದ್ಧತೆ ಇರುವ ಮೋಹನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ವಿಧಾನ ಪರಿಷತ್ತಿಗೆ ತನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿರುವುದಕ್ಕೆ ನಾವು ಹೈಕಮಾಂಡ್ನ ಎಲ್ಲ ನೇತಾರರನ್ನು, ಮುಖ್ಯವಾಗಿ AICC ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು, ಲೋಕಸಭೆಯ ಪ್ರತಿಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರನ್ನು, ಕಾಂಗ್ರೆಸ್ನ AICC ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ KC ವೇಣುಗೋಪಾಲ್ ಅವರನ್ನು, ಸುರ್ಜಿವಾಲ್ ಅವರನ್ನು ಇನ್ಚಾರ್ಜ್ ಇದ್ದಾರೆ ಅವರನ್ನು, ನಮ್ಮ ಪ್ರಸಕ್ತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು, ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು, ಮತ್ತು ಪ್ರೆಸಿಡೆಂಟ್ ಡಿಸಿಗ್ನೇಟ್ ಯಾರಿದ್ದಾರೆ BK ಹರಿಪ್ರಸಾದ್ ಅವರನ್ನು ನಾವು ಅಭಿನಂದಿಸ್ತೇವೆ. ನಮ್ಮ ದೃಷ್ಟಿಯಲ್ಲಿ ಇದು ಒಂದು ಹೊಸ ಬೆಳವಣಿಗೆ. ನಮ್ಮಲ್ಲಿ ವಿಧಾನಸಭೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಆಗಲಿ, ವಿಧಾನ ಪರಿಷತ್ತಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಆಗಲಿ, ಪ್ರಬಲ 3 ಪಕ್ಷಗಳು ಜಾತಿಯಲ್ಲಿ
ಅಥವಾ ಹಣಬಲದಲ್ಲಿ ಯಾರು ಶಕ್ತಿವಂತರಿದ್ದಾರೆ ಅವರಿಗೆ ಮಾತ್ರ ಮಣೆ ಹಾಕುವಂಥ ಒಂದು ಕೆಲಸವನ್ನು ನಮ್ಮ ಜಿಲ್ಲೆಯ ಮಟ್ಟಿಗೆ, ಎಕ್ಸೆಪ್ಷನ್ಸ್ ಇರಬಹುದು, ನಮ್ಮ ಜಿಲ್ಲೆಯ ಮಟ್ಟಿಗೆ ಹಾಗೆ ಅದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಿದರೆ ಮೋಹನ್ ಅವರಿಗೆ ಎರಡೂ ಶಕ್ತಿ ಇಲ್ಲ, ಜಾತಿಯ ಬಲ ಇಲ್ಲ, ಮತ್ತು ಅವರು ಯಾವುದೇ ಜಾತಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿಲ್ಲ. ಮತ್ತು ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ಅಂತರ್ಧರ್ಮೀಯ ಹೆಣ್ಮಗಳನ್ನು ಮದುವೆಯಾದವರು. ಆದ್ದರಿಂದ ಅವರ ಆಯ್ಕೆಯನ್ನು ರಾಜ್ಯದ ಎಲ್ಲ ಶಾಸಕರು, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಎಫಿಲಿಯೇಷನ್ಸ್, ಅವರನ್ನು ಬೆಂಬಲಿಸಬೇಕು ಹೇಳಿ ನಾವು ಆಗ್ರಹ ಮಾಡ್ತೇವೆ. ಅವರ ಪಕ್ಷದಲ್ಲಿ ಸಹಜವಾಗಿ ಅವರ ಆದ್ಯತೆಯ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಅವರಿಗೆ ಮಾಡುವಂಥದ್ದು ಒಂದು ಸಹಜವಾಗಿರ್ತದೆ. ಆದರೆ ತಮಗೆ ಇವತ್ತಿನ ವಿದ್ಯಮಾನವನ್ನು ತಾವು ನೋಡಿದರೆ ಕೆಲವು ಗೊಂದಲಗಳು ಅದೆಲ್ಲ ನಮಗೆ ಕಾಣ್ತಾ ಇದೆ. ತಮಗೆ ಸಹ ಅದು ಚೆನ್ನಾಗಿ ಗೊತ್ತಿದೆ ಏನಾಗ್ಬೋದು ಅಂತೇಳಿ. ಆ ಹಿನ್ನೆಲೆಯಲ್ಲಿ ನಾವು ಎಲ್ಲರನ್ನು ಅಪೀಲ್ ಮಾಡ್ತಾ ಇದ್ದೇವೆ. ಒಬ್ಬ ಸಜ್ಜನ ಸರಳ ವ್ಯಕ್ತಿ ಮತ್ತು ನಮ್ಮ ಪರಿಷತ್ತಿಗೆ ಸೂಕ್ತ ವ್ಯಕ್ತಿ, ಅದು ಮೇಲ್ಮನೆ ಎಂದು ಏನು ನಾವು ಕರೀತೇವೆ, ಆ ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿಯನ್ನು ನಮ್ಮ ಜಿಲ್ಲೆಯಿಂದ ಆಯ್ಕೆ ಮಾಡಿರೋದು ನಮಗೆಲ್ಲ ಬಹಳ ಸಂತೋಷ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಅವರನ್ನು ಎಲ್ಲ ಇಲ್ಲಿ ಸೇರುವ ಜನಸಂಘಟನೆ ಮತ್ತು ಸಾಕಷ್ಟು ಜನ ಇವತ್ತು ಬರಲಿಕ್ಕೆ ಆಗಲಿಲ್ಲ. ಇವತ್ತು ಹಿಂದೂಗಳಿಗೆ ಬಹಳ ಮಹತ್ವದ ಸಂಕ್ರಮಣ ಹೇಳಿ ನಮಗೆ ಅದೆಲ್ಲ ಹೆಚ್ಚು ಗೊತ್ತಿಲ್ಲ. ಆದ್ದರಿಂದ ಹಾಗೆ ಆ ಕಾರಣದಿಂದ ಕೆಲವು ಸಂಘಟನೆಗಳ ಲೀಡರ್ಸನ್ನು ಬರಲಿಕ್ಕೆ ಆಗಲಿಲ್ಲ. ಬಟ್ ನಾವೆಲ್ಲರೂ ಕೂಡ ಮಾನವತೆಯನ್ನು ಪ್ರೀತಿಸುವ ಎಲ್ಲರೂ ಕೂಡ ನಮ್ಮ ಶಾಸಕರು, ನಮ್ಮ ಉಭಯ ಜಿಲ್ಲೆಗಳ ಶಾಸಕರನ್ನು ನಾವು ಹೆಚ್ಚು ಒತ್ತು ಮಾಡಿ ಹೇಳ್ತೇವೆ. ನಮ್ಮ ಮೋಹನ್ ಪಿ ವಿ ಅವರನ್ನು ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವ ಕೆಲಸವನ್ನು ತಾವು ಒಂದು ಬಹಳ ಮುಖ್ಯ ವಿಷಯ ಎಂದು ಭಾವಿಸಿ ಮಾಡಬೇಕು ಹೇಳಿ ನಾವು ಅವರನ್ನು ವಿನಂತಿ ಮಾಡ್ತಾ ಇದ್ದೇವೆ. ಇನ್ನೊಂದು ತಮಗೆ ಗೊತ್ತಿರುವ ಹಾಗೆ ಮೋಹನ್ ಅವರು ವಿದ್ಯಾರ್ಥಿ ಯುವಜನ ಚಳವಳಿಯಿಂದ ಬಂದವರು. ಫಸ್ಟ್ ನಮ್ಮ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳ ಆಲ್ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಬಂದವರು. ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಸೆನೆಟ್ ಸಿಂಡಿಕೇಟ್ ಸದಸ್ಯರಾಗಿ ಕೆಲಸ ಮಾಡಿದವರು. ನಿರಂತರವಾಗಿ ಯುವಜನರ ಮತ್ತು ಶೋಷಿತ ಸಮುದಾಯಗಳ 80ರ ದಶಕದಲ್ಲೇ ದಲಿತ ಸಂಘರ್ಷ ಸಮಿತಿಯ ಒಡನಾಟಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ನಾನು ಅದನ್ನು ಹೆಚ್ಚು ವಿವರಣೆ ಮಾಡಬೇಕಾಗಿಲ್ಲ. 93ರಲ್ಲಿ ನಾವು ಈ ಮಾನವತಾ ಜಾಥಾ ಮಾಡಿದಾಗ, ಅಗೇನ್ಸ್ಟ್ ಡೆಮೊಲಿಷನ್ ಆಫ್ ಬಾಬ್ರಿ ಮಾಸ್ಕ್ ನಾವು ಜಾಥಾ ಮಾಡಿದಾಗ ನಮ್ಮ ಮಾನವ ಹಕ್ಕುಗಳ ವೇದಿಕೆಯ ನಾನು ಐ ವಾಸ್ ದಿ ಕನ್ವೀನರ್. ನಾನು ಅವರ ನೇತೃತ್ವದಲ್ಲಿ ಸುಳ್ಯದಿಂದ ಕುಂದಾಪುರವರೆಗೆ ಮಾನವತಾ ಜಾಥಾ ಮಾಡಿದ್ವಿ ನಾವು. ಆಗ ಕೆಲವರ ಪ್ರತಿರೋಧವನ್ನು ಕೂಡ ಎದುರಿಸಿದ್ದೆವು. ಬಹಳ ಸುಮಾರು 4 ದಶಕಗಳ ಕಾಲ ಫ್ರಮ್ ಅವ್ರ ಕಾಲೇಜ್ ಡೇಸಿಂದ ಹಿಡಿದು ನಾವು ಹತ್ತಿರದಲ್ಲಿ ಅವರನ್ನು ಗಮನಿಸ್ತಾ ಬಂದಿದ್ದೇನೆ. ಸೊ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ, ಹೋರಾಟಗಾರನಾಗಿದ್ದುಕೊಂಡು AICCಯ ಸೆಕ್ರೆಟರಿಯಾಗಿ ಅವರು ರಾಜಕೀಯವಾಗಿ ಬೆಳೆದಿದ್ದಾರೆ. ಆದರೂ ತಮ್ಮ ಸಜ್ಜನಿಕೆಯನ್ನು, ಸರಳತೆಯನ್ನು ಅವರು ಮಾರ್ಕೊಂಡಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಈ ತಮ್ಮ ಮೂಲಕ, ನಾಳೆ CLP ಮೀಟಿಂಗ್ ಇದೆ ತಮ್ಗೆ ಗೊತ್ತಿದೆ, ತಮ್ಮ ಮೂಲಕ ಕಾಂಗ್ರೆಸ್ ಶಾಸಕರಿಗೆ 17ಕ್ಕೆ BJPಯ CLP ಇದೆ, ಅವರಿಗೆಲ್ಲರಿಗೆ ತಲುಪುವ ಹಾಗೆ ಆಗಲಿ ನಮ್ಮ ಕೋರಿಕೆಯನ್ನು ಹೇಳಿ ಈ ಮೂಲಕ ತಮ್ಮ ಮೂಲಕ ನಮ್ಮ ರಾಜ್ಯದ ಎಲ್ಲ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಅಹಿಂದ ಉಪಾಧ್ಯಕ್ಷರು ಹನೀಫ್ ಅವರು ಮಾತಾಡ್ತಾ ಇದ್ದಾರೆ. ಅವರು ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು. PV ಮೋಹನ್ ರವರು ಒಂದು ಶೋಷಿತ ಸಮುದಾಯದೊಟ್ಟಿಗೆ ಇದ್ದುಕೊಂಡು ಅವರ ಒಂದು ಧ್ವನಿಯಾಗಿ ಇಷ್ಟವರೆಗೆ ಕಾರ್ಯನಿರ್ವಹಿಸಿದ್ದಾರೆ. ಅದರೊಟ್ಟಿಗೆ ಮುಂದುವರೆದ ಜಾತಿಗಳಲ್ಲಿ ಕೂಡ ಬಹಳ ಒಂದು ಸ್ನೇಹದಿಂದ ಇರುವವರು. ಅವರ ಈ ಎಲ್ಲ ಚಟುವಟಿಕೆಗಳು, ವಿದ್ಯಾರ್ಥಿ ಸೇರಿ ಮತ್ತು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ
ಹೋರಾಟಗಳು ನಮಗೆ ಬಹಳ ಖುಷಿ ತಂದಿದೆ. ಅವರಂಥ ಒಂದು ಕ್ಯಾಂಡಿಡೇಟ್ ಆರಿಸಿ ಬಂದರೆ ಅದೊಂದು ಶೋಷಿತ ಸಮುದಾಯಗಳಿಗೆ ಮತ್ತು ಪಾಲಿಸಿ ಮೇಕಿಂಗ್ ಆ ದಿಸೆಯಲ್ಲಿ ಖಂಡಿತವಾಗಿಯೂ ಅದೊಂದು ಮೈಲ್ಗಲ್ಲು ಆಗಬಹುದು. ಆ ದಿಸೆಯಲ್ಲಿ ಎಲ್ಲರೂ ಬೆಂಬಲಿಸಬೇಕಂತ ನಾವು ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಪಿ ವಿ ಮೋಹನ್ ರೊಟ್ಟಿಗೆ ನಾನು ಕೂಡ ಕೆಲವೊಂದು ಜನಪರ ಚಳುವಳಿಯಲ್ಲಿ ಭಾಗವಹಿಸಿದ್ದೇನೆ. ತುಂಬ ಸ್ನೇಹಪರರು, ಸರಳ ಜೀವಿಗಳು ಮತ್ತು ಎಲ್ಲರಿಗೆ ಮಿಕ್ಸ್ ಆಗ್ತಾರೆ ಅಂತ ಒಂದು ಅವರ ಒಳ್ಳೆಯ ಗುಣವನ್ನು ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರಲ್ಲಿ ಮುಖ್ಯವಾಗಿ ಬಹುಶಃ 1ನೇ ಪ್ರಾಶಸ್ತ್ಯ ಮತ್ತು ಇರ್ಬೋದು, 2ನೇ ಪ್ರಾಶಸ್ತ್ಯ ಮತ್ತು ಅವರಿಗೆ ಕೊಟ್ಟುಕೊಡ್ಬೋದು ಅಂತ ನನ್ನ ಒಂದು ಅವರಲ್ಲಿ ವಿನಂತಿ. ಹಾಗೆ ಪಿ ವಿ ಮೊನ್ನೆ ನಾನು ಅವ್ರ ಜೊತೆ ಮಾತಾಡಿದ್ದೇನೆ. ನೀವು ಖಂಡಿತ ವಿನ್ ಆಗ್ತೀರಿ, ಆದರೆ ಒಂದು ಶೋಷಿತ ಜನರ ಧ್ವನಿಯನ್ನು ನೀವು ಎತ್ತಬೇಕು, ನಿಮ್ಮ ಆ ಒಂದು ವೇದಿಕೆ ನಿಮ್ಗೆ ಸಿಗ್ತದೆ ಅಂತ ಅಲ್ಲಿ ವಿನಂತಿ ಮಾಡಿದ್ದೇನೆ. ಆಯ್ತು ಅಂತ ಹೇಳಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು. ಒಂದು ವಿಚಾರ ಈಗಾಗಲೇ ಹೇಳಿದಾಗೆ, ಒಂದು ಸೂಕ್ತ ವ್ಯಕ್ತಿಯನ್ನು ವಿಧಾನ ಪರಿಷತ್ತಿಗೆ ಹೋದಾಗ ಅದು ಎಲ್ಲ ಜನರ ಒಂದು ಧ್ವನಿಯಾಗುವ ನಿಟ್ಟಿನಲ್ಲಿ ಮೋಹನ್ ಪಿ ಅವರು ಸೂಕ್ತ ವ್ಯಕ್ತಿಯನ್ನು ಅದಕ್ಕೆ ಗೊತ್ತಾಗಿದೆ, ನಾವು ಹೇಳ್ತಾ ಇದ್ದೇವೆ. ಆದರೆ ಮುಖ್ಯವಾಗಿ ನಮ್ಮ 35ರಿಂದ 40% ಮಕ್ಕಳಿರುವ ಒಂದು ನಮ್ಮ ಪಾಪ್ಯುಲೇಷನ್ ಅಲ್ಲಿ, ಸೊ ಇವರ ಧ್ವನಿಯನ್ನು ಕೂಡ ವಿಧಾನ ಪರಿಷತ್ತಿಗೆ ಕಳಿಸಿಕೊಡುವಲ್ಲಿ ಮೋಹನ್ ಪಿ ಅವರು ಕೂಡ ಪ್ರಮುಖ ಪಾತ್ರ ವಹಿಸಲಿருந்து ನಮ್ಗೆ ನಂಬಿಕೆ ಇದೆ. ಯಾಕೆಂದ್ರೆ ನಾವು ಅನೇಕ ಮಕ್ಕಳ ಹಕ್ಕುಗಳ ಬಗ್ಗೆ ಕೆಲವು ಕಾರ್ಯಕ್ರಮ ಮಾಡುವಾಗ, ಕೆಲವು ಹೋರಾಟಗಳು ಮಾಡುವಾಗ ಅವರು ತಮ್ಮ ಪ್ರತಿಕ್ರಿಯೆ ನೀಡಿದ್ದು ಮಾತ್ರ ಅಲ್ಲದೆ ಅದಕ್ಕೋಸ್ಕರ ಕೆಲಸ ಮಾಡಿದ್ದು ನಮಗೆ ಅನುಭವ ಇದೆ. ಸೊ ಆ ನಿಟ್ಟಿನಲ್ಲಿ ಬಹುಶಃ ಎಲ್ಲ ಮಕ್ಕಳ ಪರವಾಗಿ ಮತ್ತು ಕ್ಯಾಂಪೇನ್ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅನೇಕ ಇಶ್ಯೂಸ್ಗಳನ್ನು ಎದುರಿಸ್ತಾ ಇದೆ. ಶಿಕ್ಷಣ ಬಗ್ಗೆ ಇರ್ಬೋದು, ಮಕ್ಕಳ ಹಕ್ಕುಗಳ ಬಗ್ಗೆ ಇರ್ಬೋದು. ಇದು ಇವತ್ತು ಪರಿಸ್ಥಿತಿಯಲ್ಲಿ ಅಥವಾ ವಿಧಾನಸಭೆಯಲ್ಲಿ ಪ್ರತಿನಿಧಿಸಬೇಕಾದ್ರೆ ಮೋಹನ್ ಪಿ ಅವರಂತವರು ಬರಬೇಕು ಮತ್ತು ಅವರನ್ನು ಆಯ್ಕೆ ಮಾಡಿದ್ದು ನಮಗೆಲ್ಲ ತುಂಬ ಖುಷಿಯಾಗಿದೆ. ಆಯ್ಕೆಯಾಗಿ ಬರಲಿ ಅಂತ ನಾವು ಹಾರೈಸ್ತೇವೆ ಮತ್ತು ಅವರಿಗೆ ಸೂಕ್ತವಾದ ಬೆಂಬಲ ಕೊಡಬೇಕಂತ ಎಲ್ಲರ ಹತ್ರ ನಾವು ಕೇಳ್ಕೊಳ್ತೇವೆ. ನಾನು ಕೊರಗ ಸಂಘ ಜಿಲ್ಲಾಧ್ಯಕ್ಷ ಆದವರು. ಏಕೆಂದರೆ ಮೋಹನ್ ಅಂತ ಅವರ ಈಗ ಒಂದು ಮಾತುಕತೆ ಬರ್ತಾ ಇದೆ. ಅವರಿಗೆ ಒಂದು ವಿಧಾನ ಪರಿಷತ್ತಿನಲ್ಲಿ ಒಳ್ಳೆ ರೀತಿ ಇದ್ದು ಅವರಿಗೆ ಒಂದು ಸಹಕಾರ ಸಿಕ್ಕಿ ನಮ್ಮದು ಸಹ ಆಸೆ. ಏಕೆಂದರೆ ಅಂಥ ಜನ ನಮ್ಮ ಮುಂದೆ ಬಂದು ನಿಂತರೆ ನಮಗೆ ಒಂದು ಪ್ರೇರಣೆ, ಎಲ್ಲ ಜನರ ಒಟ್ಟಿಗೆ ಸಹ ಒಂದು ಅವರಿಗೆ ಒಂದು ಅವಕಾಶ ಸಿಕ್ಕಿ ವಿಧಾನ ಪರಿಷತ್ತಿಗೆ ಒಳ್ಳೆ ಒಂದು ಹಕ್ಕು ಅವರಿಗೆ ಸಿಗಬೇಕು. ನಮ್ಮ ಜನರನ್ನು ಎಲ್ಲ ಜಾತಿಯ ಒಟ್ಟಿಗೆ ಸೇರಿ ಅವರಿಗೆ ವಿಧಾನ ಪರಿಷತ್ತಿನಲ್ಲಿ ಒಂದು ಅವಕಾಶ ಸಿಗಬೇಕು. ನಮ್ಮದು ಸಹ ಒಂದು ಆಸೆಯಿಂದ ಅವರು ಮುಂದೆ ಬರ್ತಾರಂತ ಹೇಳಿ ನನ್ನ ಮಾತನ್ನು ಈ ದಿನಗಳಲ್ಲಿ ಮೋಹನ್ ಪಿ ಅಂತ ಒಬ್ಬ ಸಜ್ಜನ ಮತ್ತು ಸರಳ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿಯನ್ನು ಕಾಂಗ್ರೆಸ್ ಆಯ್ಕೆ ಮಾಡಿದ್ದೇ ಒಂದು ವಿಶೇಷ. ಯಾಕಂದರೆ ಕಾಂಗ್ರೆಸ್ ಜಿಲ್ಲೆಯ ಇತಿಹಾಸದಲ್ಲಿ ಒಬ್ಬ ಸರಳ ಮತ್ತೊಬ್ಬ ಪ್ರಗತಿಪರವಾಗಿ ಚಿಂತನೆ ಮಾಡುವ ವ್ಯಕ್ತಿ ನಾನು ಕಂಡಿಲ್ಲ. ಮೋಸ್ಟ್ಲಿ ಇದೊಂದು ಹೊಸ ಒಂದು ವಿಷಯ. ಆದ್ದರಿಂದ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಜನಪರವಾಗಿ ಯೋಚನೆ ಮಾಡುವಂಥ ಮೋಹನ್ ಪಿ ಯನ್ನು ಎಲ್ಲ ಶಾಸಕರು ಆಯ್ಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ತೇನೆ. ನಲಿಕೆ ಸಂಘದ ಜಿಲ್ಲಾಧ್ಯಕ್ಷರು ಪದ್ಮನಾಭ. ನನ್ನ ಹೆಸರು ಪದ್ಮನಾಭ ಮೂಡುಬಿದ್ರೆ. ಪಾಣರೆಯಾನೆ ನಲಿಕೆ ಸಮಾಜ ಸೇವಾ ಸಂಘ ಅಧ್ಯಕ್ಷ ಮೂಡುಬಿದ್ರೆ. ಇದರಲ್ಲಿ ನಾನು ನಮ್ಮ ಸಮುದಾಯದ ಬಗ್ಗೆ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲದೆ ನಾನು ನಿವೃತ್ತಿ ಆದವ. KSRTC ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ ಮೇಲ್ವಿಚಾರಕನಾಗಿ. ಅದಲ್ಲದೆ ನಾವು ನಮ್ಮ ದಲಿತ ಸಂಘಟನೆಯೊಟ್ಟಿಗೆ ಬಹಳಷ್ಟು ನಿಕಟ ಸಂಪರ್ಕ ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ಒಂದು ಗೋಷ್ಠಿಯಲ್ಲಿ
ನಮ್ಮ ಗೌರವಾನ್ವಿತ ಪಿ ಮೋಹನ್ ಅವರೊಂದು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕಾಗಿ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿದ್ದೇವೆ. ಯಾಕಂತ ಹೇಳಿದ್ರೆ ಪಿ ಮೋಹನ್ ರವರು ನಾನು ಲೋಲಾಕ್ಷರಲ್ಲಿ ಅವರು ಬರ್ತಾ ಇದ್ದಾಗ ನಾನು ಸಹ ಅಲ್ಲಿ ಹೋಗ್ತಾ ಇದ್ದೆ. ಅವರನ್ನು ನಾನು ಕಂಡಿದ್ದೇನೆ, ಮಾತನಾಡಿದ್ದೇನೆ. ಒಳ್ಳೆಯ ಒಬ್ಬ ಸಾಮಾಜಿಕ ಕಾರ್ಯಕರ್ತರು, ಆಮೇಲೆ ಬಡವರ ಬಗ್ಗೆ ತುಂಬ ಕಾಳಜಿ ಇದ್ದಂಥ ವ್ಯಕ್ತಿ. ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಇರಬಹುದು ಅಥವಾ ಹಿಂದುಳಿದ ವರ್ಗದ ಸಮುದಾಯ ಇರ್ಬೋದು, ಎಲ್ಲರಿಗೂ ಕೂಡ ಬಹಳ ಒಂದು ಅನ್ಯೋನ್ಯವಾಗಿ ಇದ್ದುಕೊಂಡು ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಕರಾವಳಿಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡೋದು ಬಹಳ ಒಂದು ಸೂಕ್ತವಾದ ಒಂದು ವಿಚಾರ. ನಾನು ಮೊದಲಾಗಿ ಅವರನ್ನು ಆಯ್ಕೆ ಮಾಡಿದಂಥ ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೆ ಕೂಡ ನಾನು ನಮ್ಮ ಸಮುದಾಯದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟು ಅವರ ಮೂಲಕ ನಮ್ಮ ಬಡವರ ಶೋಷಿತರ ಒಂದು ಕೆಲಸಕ್ಕೆ ಅವರಿಗೆ ಸಂಪೂರ್ಣ ಒಂದು ಸಹಕಾರವನ್ನು ನೀಡಿ ಅವರನ್ನು ಆಯ್ಕೆ ಮಾಡಬೇಕಾಗಿ ನಾನು ನಮ್ಮ ನಲಿಕೆ ಪಾಣರ ಸಮಾಜ ಸಂಘದ ಪರವಾಗಿ ನಾನು ವಿನಮ್ರ ವಿನಂತಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.